ಅಂದರೆ ಕಥೆಯಲ್ಲಿ ಹೀರೋ ಫಸ್ಟ್ ಟೈಮ್ ಮನೆಗೆ ಬಂದಿರ್ತಾರೆ ಹೀರೋಯಿನ್ ನೋಡೋದಕ್ಕೆ ಅಂತ. ಆವಾಗ ಒಂದು ಸಾಂಗ್ ನಡೆಯುತ್ತೆ, ಅದು ಸಿಗ್ತದೆ. ಏನು ಸಾಂಗ್ಸ್? ರೊಮ್ಯಾಂಟಿಕ್ ಸಾಂಗ್, ಡ್ಯುಯೆಟ್ ಸಾಂಗ್ ಅಂತಂದು ಹೇಳ್ಬೋದು. ಇನ್ನೂ ಸ್ಪೆಷಲ್ ಸಾಂಗು ಅದೇ ಮೇಡಮ್ ಅವರು ಇವಾಗ ಸರ್ ಬಂದು ಬೆಳಗ್ಗೆ ಹೇಳಿದ್ರು, ಶೇಕ್ ಹ್ಯಾಂಡ್ ಮಾಡಬೇಕಾದ್ರೆ ಹೇಳಿದ್ರು ಇವತ್ತೊಂದು ಆ್ಯನಿವರ್ಸರಿ ಅಂತ. ಸೊ ಅಲ್ಲಿವರು ಗೊತ್ತಿಲ್ಲ, ಅದಕ್ಕೆ ಮುಂಚೆನೇ ಫಸ್ಟ್ ಸೆಟಪ್ಪೇ ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಸೆಟಪ್ ರೆಡಿ ಮಾಡಿದ್ವಿ. ಸೊ ಅವ್ರು ಬೆಳಗ್ಗೆ ಹೇಳಿದಾಗ ಅಷ್ಟೇ ನಮ್ಗೆ ಗೊತ್ತಾಯಿತು. ಆಮೇಲೆ ಸಡನ್ನಾಗಿ ಇದೆಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಸರ್. ಈಗ ಒಂದು 30% ಮುಗಿದಿದೆ ಸರ್. ಇನ್ನೊಂದು 35 ಡೇಸ್ ಬ್ಯಾಲೆನ್ಸ್ ಇದೆ. ಅದು ಮುಗಿದ್ರೆ ಆಲ್ಮೋಸ್ಟ್ ಮುಗಿದ. ಸರ್ ಇಲ್ಲ, ಈ ಕಥೆಗೆ ಸ್ಪೆಷಲ್ ಆಗಿರೋವಂಥ ಒಂದು ಯಾರಾದರೂ ಹೊಸ ಇದನ್ನ ಒಂದು ಬೇಕಿತ್ತು ನನಗೆ. ಸೊ ಅವ್ರು ತುಂಬ ಅಂದ್ಕೊತಿದ್ದಾಗ ಯಾರು ಅಂದಾಗ ನನಗೆ ನಿವೇದಿತಾ ಮೇಡಮ್ ಅಂತ ಅಂದ್ಕೊಂಡಿದ್ದೆ. ಸರಿ ಹೋಗಿ ಒಂದ್ಸತಿ ಹೇಳ್ಬಿಡೋಣ ಕಥೆ ಅಂತೇಳಿ ಹೋಗಿ ಹೇಳಿದೆ. ಸರ್ರು ಮತ್ತು ಮೇಡಮ್ ಇಬ್ಬರು ಕೂತ್ಕೊಂಡು ಕತೆ ಕೇಳಿದ್ರು. ಸೊ ಹೇಳ್ತಾ ಇಬ್ಬರು ಮಿಡಲಲ್ಲಿ ಕೇಳಿದ್ರು, ಸರ್ ಹೀರೋ ಕ್ಯಾರೆಕ್ಟರ್ ಯಾರ ಕೈಲಿ ಮಾಡಿಸ್ಬೇಕಪ್ಪ, ಯಾರಂತ ಅಂದ್ಕೊಂಡಿದ್ದೀರಾ ಅಂತ. ಸೊ ಫಸ್ಟ್ ಫುಲ್ ಕತೆ ಹೇಳ್ಬಿಡ್ತೀನಿ, ಆಮೇಲೆ ಹೇಳ್ತೀನಿ ಸರ್ ನಿಮ್ಗೆ ಒಂದು ಸರ್ಪ್ರೈಸ್ ಇದೆ ಅಂತ. ಸೊ ಫಸ್ಟ್ ಹೋಗಿದ್ದು ಮೇಡಮ್ ಹೇಳ್ಬೇಕು ಅಂತ. ಸೊ ಅವರಿಬ್ಬರು ಕತೆ ಕೇಳ್ತಾ ಇದ್ರಲ್ಲ ಸರ್, ಹಂಗೆ ಆಮೇಲೆ ಸರ್ ನೀವೇ ಮಾಡಿಬಿಡಿ ಸರ್ ಅದನ್ನು ಅಂತ ಅಂದಾಗ ಅವರು ಖುಷಿಯಿಂದ ಒಪ್ಕೊಂಡು ಸರ್. ಅವ್ರ ಕತೆ ಹೇಳ್ಬೇಕಾದ್ರೆ ಗೊತ್ತಾಯ್ತು ನನಗೆ ಆ ಕ್ಯಾರೆಕ್ಟರ್ ಯಾರು ಅಂತ. ಅಲ್ಲೇ ನಾನು ಡಿಸೈಡ್ ಆಗ್ಬಿಟ್ಟು ನಾನು ಇಮ್ಯಾಜಿನೇಷನ್ ಹೋಗ್ಬಿಟ್ಟಿದ್ದೆ, ಪಾಪ ಅವ್ರಿಗೆ ಗೊತ್ತಿರಲಿಲ್ಲ. ನಾನು ಇಮ್ಯಾಜಿನೇಷನ್ ನಾನೇ ಅಂತ ಹೋಗ್ತಾ ಇದ್ದೆ. ಆಮೇಲೆ ಲಾಸ್ಟಿಗೆ ಅದೇ ಹೇಳೋದು, ಸರ್ ಆ ಕ್ಯಾರೆಕ್ಟರ್ ನೀವೇ ಮಾಡ್ಬೇಕು ಸರ್. ಫಸ್ಟ್ ಟೈಮ್ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಿರುತ್ತೆ. ಇಷ್ಟು ದಿನ ಆಫ್ ಸ್ಕ್ರೀನ್ ರೊಮ್ಯಾನ್ಸ್ ಮಾಡ್ತಿದ್ದೆ, ಆ ಸ್ಕ್ರೀನ್ ರೊಮ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಚಾಲೆಂಜಸ್ ತುಂಬ ಕಂಫರ್ಟಬಲ್ ಇರುತ್ತೆ ಸರ್, ಯಾಕಂದರೆ ಮನೇಲಿ ತುಂಬ ಪ್ರಾಕ್ಟೀಸ್ ಮಾಡಿರ್ತೀವಲ್ಲ. ಸೊ ಹಂಗಾಗಿ ತುಂಬ ಕಂಫರ್ಟಬಲ್ ಇತ್ತು. ಪ್ರಾಬ್ಲಿ ಬೇರೆ ಇನ್ಯಾವ ಹೀರೋಯಿನ್ ಜೊತೆ ಆಗಿದ್ರು ಇಷ್ಟು ಕೆಮಿಸ್ಟ್ರಿ ಮತ್ತು ಇಷ್ಟು ಆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಗುಡ್ ಅಂತ ಅದು ಖಂಡಿತವಾಗಿ ಬೇರೆ ಹೀರೋಯಿನ್ ಆಗಿದ್ರೆ ಇಷ್ಟೊಂದು ಮಾಡೋಕ್ಕೆ ಆಗ್ತಿಲ್ಲ, ಭಯ ಆಗ್ಬಿಡೋದು. ತುಂಬ ಭಯ ಆಗಿ ಇಷ್ಟು ಶಾರ್ಟ್, ಇಷ್ಟು ಹತ್ರ ಮುಖ ಹಿಂಗೆ ಹೋದ್ರೆ ಓಕೆನಾ, ಹಿಂಗೆ ಹೋದರೆ ಮನೇಲಿ ಏನು ಅನ್ಬೋದು ಆ ಥರ ಎಲ್ಲ ಯೋಚನೆ ಬರುತ್ತೆ ಬೇರೆಯವರು ಅಂದರೆ. ಸೊ ಇವ್ರಾಗಿದ್ದರಿಂದ ಸ್ವಲ್ಪ ಇನ್ನೂ ಜಾಸ್ತಿ ಹತ್ರನೇ ಹೋಗಿ ತುಂಬ ಕಂಫರ್ಟಬಲ್ ಆಗಿ ಶೂಟ್ ಮಾಡಿ.